ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಹರಿಹರಪುರ ಮಂಜುನಾಥ್. ಇದು ನಿಮ್ಮೆಲ್ಲರ ನೆಚ್ಚಿನ ಗ್ಲೋಬಲ್ ಕನ್ನಡ ಮೀಡಿಯಾ ವಾಹಿನಿ. ನೋಡಿ, ಈ ಸಿನಿಮಾ ಕ್ಷೇತ್ರ, ಚಲನಚಿತ್ರ ರಂಗ ಬಹಳ ವಿಚಿತ್ರವಾದದ್ದು. ಇದೊಂದು ರೀತಿಯ ಮಾಯಾಲೋಕ. ಇಲ್ಲಿ ಒಳಗಿರುವವರಿಗೆ ಅದರ ಆಳ ಅಗಲಗಳು ಅರ್ಥವಾಗದೆ ಎಷ್ಟೋ ಸಾರಿ ತಮಗೆ ಗೊತ್ತಿಲ್ಲದ ಕೆಲಸವನ್ನು ಮಾಡೋದಕ್ಕೆ ಹೋಗಿ ಕೈ ಸುಟ್ಕೊಂಡಿರುವಂಥ ಉದಾಹರಣೆಗಳಿದೆ. ಮುಖ್ಯವಾಗಿ ಚಿತ್ರ ನಿರ್ಮಾಣ. ಒಂದು ಚಿತ್ರವನ್ನು ನಿರ್ದೇಶನ ಮಾಡೋದು, ಅದಕ್ಕೆ ಸಂಗೀತ ನಿರ್ದೇಶನ ಮಾಡೋದು, ಛಾಯಾಗ್ರಹಣ, ಅಭಿನಯ, ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡೋದೇ ಬೇರೆ, ಒಂದು ಚಿತ್ರವನ್ನು ನಿರ್ಮಾಣ ಮಾಡೋದೇ ಬೇರೆ. ಅದಕ್ಕೆ ಒಂದು ವಿಶೇಷವಾದ ಬುದ್ಧಿವಂತಿಕೆ ಇರಬೇಕಾಗತ್ತೆ. ಹಾಗಿಲ್ಲದೆ ಹೋದರೆ ಕೈ ಸುಟ್ಕೋಬೇಕಾಗತ್ತೆ. ಈ ರೀತಿಯ ಉದಾಹರಣೆಗಳನ್ನು ಎಲ್ಲ ಚಿತ್ರರಂಗದಲ್ಲೂ ನಾವು ನೋಡಿದ್ದೀವಿ. ಕನ್ನಡದ ವಿಚಾರಕ್ಕೆ ಬಂದರೆ, ಕನ್ನಡದ ಒಬ್ಬ ಸಾಹಿತಿ ನರೇಂದ್ರ ಬಾಬು ಅವರು, ತಾವು ಒಬ್ಬ ಚಿತ್ರ ಸಾಹಿತಿಯಾಗಿದ್ದರಿಂದಾಗಿ ಒಬ್ಬ ಕವಿಯ ಜೀವನ ಚರಿತ್ರೆಯನ್ನು ತೆರೆಯ ಮೇಲೆ ತರೋದಕ್ಕೆ ಹೊರಡ್ತಾರೆ. ಸರ್ವಜ್ಞಮೂರ್ತಿ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಆ ಚಿತ್ರದಿಂದ ಅವರು ಅಪಾರವಾದ ನಷ್ಟವನ್ನು ಮಾಡ್ಕೋಬೇಕಾಗತ್ತೆ. ತಮ್ಮ ಸ್ವಂತ ಮನೆಯನ್ನು ಮಾರ್ಕೋಬೇಕಾಗತ್ತೆ. ಆದರೂ ಸಹ ಎದೆಗುಂದದೆ, ನಾನು ನನ್ನಿಷ್ಟದ ಚಿತ್ರವನ್ನು ಮಾಡಿದ್ದೀನಿ, ಅದರಿಂದ ನನಗೆ ನಷ್ಟವಾದರೂ ಪರವಾಗಿಲ್ಲ ಅಂತ ಹೇಳಿ ಬದುಕನ್ನು ಎದುರಿಸ್ತಾರೆ. ಅದೇ ರೀತಿಯಲ್ಲಿ ಸಂಗೀತ ನಿರ್ದೇಶಕ ಜಿ.ಕೆ. ವೆಂಕಟೇಶ್ ಅವರು ತುಂಬಿದ ಕೊಡ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ. ಅದು ಹೇಳಿಕೊಳ್ಳುವಂಥ ಯಶಸ್ಸನ್ನೇನು ಕಾಣಲಿಲ್ಲ. ಮುಂದೆ ಇಮ್ಮಡಿ ಪುಲಿಕೇಶಿ ಚಿತ್ರವನ್ನು ಮಾಡಿ ಅಪಾರವಾದ ನಷ್ಟವನ್ನು ಅನುಭವಿಸ್ತಾರೆ. ಆದರೆ ಅವರೂ ಸಹ ನರೇಂದ್ರ ಬಾಬು ಅವರ ರೀತಿಯಲ್ಲಿಯೇ ಮತ್ತೆಂದು ನಿರ್ಮಾಣಕ್ಕೆ ಕೈ ಹಾಕದೆ ಬದುಕನ್ನು ಎದುರಿಸಿಕೊಂಡು ತಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ. ಆದರೆ ಎಲ್ಲರಿಗೂ ಆ ರೀತಿಯ ಒಂದು ಧೈರ್ಯ ಇರೋದಿಲ್ಲ. ಚಿತ್ರ ಸಾಹಿತಿಯೊಬ್ಬರು ಒಂದು ಚಿತ್ರ ನಿರ್ಮಾಣಕ್ಕೆ ಕೈ ಹಾಕಿ ಆ ಚಿತ್ರ ಅಪಾರವಾದ ನಷ್ಟವನ್ನು ಅನುಭವಿಸಿದಾಗ ಜೀವವನ್ನೇ ತೆತ್ತಂಥ ಒಂದು ಹೃದಯ ವಿದ್ರಾವಕ ಘಟನೆ ಇವತ್ತಿನ ಸಂಚಿಕೆ. ಆ ಸಾಹಿತಿ ಬೇರೆ ಯಾರೂ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ 50-60ರ ದಶಕದಲ್ಲಿ ದೊಡ್ಡ ಹೆಸರು ಮಾಡಿದಂಥ ಚಿತ್ರ ಸಾಹಿತಿ ಶೈಲೇಂದ್ರ ಅವರು. ನಮ್ಮ ವಯೋಮಾನದ ಹಿಂದಿ ಚಿತ್ರ ವೀಕ್ಷಕರಿಗೆ ಶೈಲೇಂದ್ರ ಅವರ ಹೆಸರು ಚಿರಪರಿಚಿತ. ಯಾಕೆಂದರೆ ಅವರು ಬರೆದಿರುವಂಥ ನೂರಾರು ಅದ್ಭುತವಾದ ಹಾಡುಗಳು ಇವತ್ತಿಗೂ ನಮ್ಮ ನೆನಪಿನಲ್ಲಿ ಮಸುಕಾಗದೆ ಉಳಿದಿವೆ. ಜೀವನದ ತತ್ವಗಳನ್ನು ತಮ್ಮ ಹಾಡುಗಳಲ್ಲಿ ಅದ್ಭುತವಾಗಿ ಕಟ್ಟಿಕೊಡ್ತಾ ಇದ್ದಂಥ ಶೈಲೇಂದ್ರ ಅವರು ಅದೇ ಒಂದು ಚಿತ್ರರಂಗದ ದೆಸೆಯಿಂದಾಗಿ ತಮ್ಮ ಜೀವವನ್ನೇ ಚೆಲ್ಲಬೇಕಾಗಿ ಬಂದಿದ್ದು ಒಂದು ದುರಂತ. ಶೈಲೇಂದ್ರ ಅವರು ಹುಟ್ಟಿದ್ದು 1923ನೇ ಇಸ್ವಿ ಆಗಸ್ಟ್ ತಿಂಗಳ 30ನೇ ತಾರೀಕು. ಇವತ್ತು ಪಾಕಿಸ್ತಾನದಲ್ಲಿರುವ ರಾವಲ್ಪಿಂಡಿಯಲ್ಲಿ ಅವರ ಜನನವಾಗುತ್ತೆ. ಅವರು ಚಮ್ಮಾರ ಜನಾಂಗದಲ್ಲಿ ಜನಿಸಿದವರು, ಅಂದರೆ ಒಂದು ದಲಿತ ಸಮುದಾಯಕ್ಕೆ ಸೇರಿದವರು. ಮುಂದೆ ಅವರ ತಂದೆ ಮಥುರಾಗೆ ಬಂದು ನೆಲೆಸ್ತಾರೆ. ಅದಾದ ಮೇಲೆ ಅವರ ಕುಟುಂಬ ಬಿಹಾರದಲ್ಲಿ ಕೂಡ ನೆಲೆಸಿತ್ತು. ಮುಂದೆ ಅವರು ಮುಂಬೈಗೆ ಬಂದು ನೆಲೆಸ್ತಾರೆ. ಒಬ್ಬ ಉದಯೋನ್ಮುಖ ಕವಿಯಾಗಿ ಅವರು ಮುಂಬೈಗೆ ಬರ್ತಾರೆ. ಅಲ್ಲಿ ಅವತ್ತಿಗೆ ಹೆಸರು ಮಾಡಿದ್ದಂಥ ಒಂದು ಸಂಸ್ಥೆ ಇಪ್ಟಾ, ಅಂದರೆ ಇಂಡಿಯನ್ ಪೀಪಲ್ಸ್ ಥಿಯೇಟರ್ ಅಸೋಸಿಯೇಷನ್, ಆ ಒಂದು ಸಂಸ್ಥೆಯಲ್ಲಿ ಅವರು ಸದಸ್ಯರಾಗಿ ಸೇರ್ಕೋತಾರೆ. ಸಮುದಾಯದಲ್ಲಿ ಸಾಂಸ್ಕೃತಿಕ ಪ್ರಚೋದನೆಯನ್ನು ಉದ್ದೀಪನಗೊಳಿಸುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕಟ್ಟಿದಂಥ ಸಂಸ್ಥೆ ಇಪ್ಟಾ. ಆ ಸಂಸ್ಥೆಯ ಸದಸ್ಯರಾಗಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ನೋಡಿ, ಬರಹಗಾರರಿಗೆ ಸಾಮಾನ್ಯವಾಗಿ ಲಕ್ಷ್ಮಿ ಒಲಿಯೋದು ಕಷ್ಟ. ಹಾಗಾಗಿ ಶೈಲೇಂದ್ರ ಅವರಿಗೂ ಬಡತನ ಕಾಡ್ತಾ ಇರುತ್ತೆ. ಅದೇ ದಿನಗಳಲ್ಲಿ ಅವರು ಮದುವೆಯಾಗಿರ್ತಾರೆ, ಅವರ ಪತ್ನಿ ಗರ್ಭಿಣಿಯಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಹಣದ ಅಗತ್ಯ ಬೀಳುತ್ತೆ. ಆಗ ಅವರಿಗೆ ನೆನಪಾಗಿದ್ದು ರಾಜ್ ಕಪೂರ್ ಅವರು. ಅಲ್ಲಿಯವರೆಗೆ ಶೈಲೇಂದ್ರ ಅವರು ಹಿಂದಿ ಚಿತ್ರಗಳಿಗೆ ಹಾಡು ಬರೆಯುವ ಕೆಲಸ ನನಗೆ ಬೇಡ ಅಂತ ಹೇಳಿ ಬಿಟ್ಟಿರ್ತಾರೆ. ಆದರೆ ಈ ಒಂದು ಸಂದರ್ಭದಲ್ಲಿ ಅವರು ರಾಜ್ ಕಪೂರ್ ಅವರನ್ನು ಭೇಟಿ ಮಾಡಿ ಒಂದಿಷ್ಟು ಧನ ಸಹಾಯ ಕೇಳಿದಾಗ ರಾಜ್ ಕಪೂರ್ ಅವರು, ಹೇಗೂ ನೀವು ಕವಿ, ನನ್ನ ಚಿತ್ರಕ್ಕೆ ಹಾಡು ಬರ್ಕೊಡಿ ಅಂತ ಹೇಳ್ತಾರೆ. ಹಾಗೆ 1949ರಲ್ಲಿ ಬರಸಾತ್ ಚಿತ್ರಕ್ಕೆ 500 ರೂಪಾಯಿಗಳ ಸಂಭಾವನೆಯನ್ನು ಪಡೆದು 2 ಹಾಡುಗಳನ್ನು ಬರೆಯುವ ಮೂಲಕ ಶೈಲೇಂದ್ರ ಅವರು ಚಿತ್ರರಂಗಕ್ಕೆ ಅಡಿ ಇಡ್ತಾರೆ. ನೋಡಿ, ಮುಂದೆ ಶೈಲೇಂದ್ರ ಹಾಗೂ ರಾಜ್ ಕಪೂರ್ ಅವರ ಸ್ನೇಹ ಯಾವ ಮಟ್ಟದಲ್ಲಿತ್ತು ಅಂದರೆ, ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಹಾಗೂ ಚಿ ಉದಯಶಂಕರ್ ಅವರ ಒಂದು ಬಾಂಧವ್ಯ ಇತ್ತಲ್ಲ, ಅದೇ ರೀತಿಯಲ್ಲಿ ತಮ್ಮ ಚಿತ್ರಗಳಿಗೆ ರಾಜ್ ಕಪೂರ್ ಅವರು ಅದ್ಭುತವಾದ ಸುಂದರವಾದ ಹಾಡುಗಳನ್ನು ಶೈಲೇಂದ್ರ ಅವರಿಂದ ಬರೆಸ್ತಾರೆ. ಶಂಕರ್ ಜೈಕಿಶನ್ ಅವರಿಂದ ಅಷ್ಟೇ ಅದ್ಭುತವಾದ ಸಂಯೋಜನೆಗಳನ್ನು ಮಾಡಿಸ್ತಾರೆ. ಮುಂದೆ
ತಮ್ಮ ಒಂದು ಕೈಚಳಕದಲ್ಲಿ ಅದನ್ನು ಅಷ್ಟೇ ಸುಂದರವಾಗಿ ತೆರೆಯ ಮೇಲೆ ಸಹ ತಂದು ಯಶಸ್ಸನ್ನು ಕಾಣ್ತಾರೆ. ಶೈಲೇಂದ್ರ ಅವರ ಜೀವನದ ಸಾಧನೆಗಳನ್ನೆಲ್ಲ ಹೇಳೋದು ಈ ಸಂಚಿಕೆಯ ಉದ್ದೇಶ ಅಲ್ಲ. ಸಂಕ್ಷಿಪ್ತವಾಗಿ ಅವರ ಹಿನ್ನೆಲೆಯನ್ನು ಹೇಳಿದ್ದೀನಿ. 1966ರಲ್ಲಿ ಅವರು ರಾಜ್ ಕಪೂರ್ ಅವರ ಬಳಿ ಹೋಗಿ ನಾನೊಂದು ಚಿತ್ರವನ್ನು ನಿರ್ಮಾಣ ಮಾಡ್ತೀನಿ, ನೀವು ನಾಯಕರಾಗಬೇಕು ಅಂತ ಹೇಳ್ತಾರೆ. ರಾಜ್ ಕಪೂರ್ ಅವರು ಅವತ್ತಿಗೆ ಒಬ್ಬ ಬೇಡಿಕೆಯ ನಟ. ಆದರೆ ಶೈಲೇಂದ್ರ ಅವರ ಮೇಲೆ ಅವರಿಗೆ ಅದೆಷ್ಟು ಸ್ನೇಹ ವಿಶ್ವಾಸ ಇತ್ತು ಅಂದರೆ ಕೇವಲ ₹1 ಸಂಭಾವನೆಯನ್ನು ತಗೊಂಡು ಆ ಚಿತ್ರದಲ್ಲಿ ನಾಯಕರಾಗಿ ಅಭಿನಯಿಸೋದಕ್ಕೆ ಒಪ್ತಾರೆ. ಆ ಚಿತ್ರ ತೀಸ್ರಿ ಕಸಮ್ ಅಂದರೆ 3ನೇ ಪ್ರತಿಜ್ಞೆ. ಚಿತ್ರದ ನಾಯಕಿ ವಹೀದಾ ರೆಹಮಾನ್ ಅವರು, ಚಿತ್ರವನ್ನು ನಿರ್ದೇಶನ ಮಾಡಿದ್ದು ಬಸು ಭಟ್ಟಾಚಾರ್ಯ ಅವರು. ಖ್ಯಾತ ಸಾಹಿತಿ ಫಣೀಶ್ವರನಾಥ್ ರೇಣು ಅವರ ಒಂದು ಕಥೆಯನ್ನು ಆಧರಿಸಿ ಈ ಚಿತ್ರವನ್ನು ನಿರ್ಮಾಣ ಮಾಡಲಾಗುತ್ತೆ. 1949ರಲ್ಲೇ ಚಿತ್ರರಂಗಕ್ಕೆ ಬಂದು ಸಾಕಷ್ಟು ಹೆಸರು ಹಾಗೂ ಹಣವನ್ನು ಮಾಡಿದ್ದ ಶೈಲೇಂದ್ರ ಅವರು ಬಹಳ ಧೈರ್ಯದಿಂದ ಈ ಒಂದು ಚಿತ್ರದ ನಿರ್ಮಾಣಕ್ಕೆ ಕೈ ಹಾಕ್ತಾರೆ. ಆದರೆ ಶ್ರೇಷ್ಠ ಮಟ್ಟದ ಸಾಹಿತ್ಯವನ್ನು ರಚನೆ ಮಾಡ್ತಾ ಇದ್ದಂಥ ಶೈಲೇಂದ್ರ ಅವರಿಗೆ ಒಂದು ಮಾಮೂಲಿ ವ್ಯಾಪಾರಿ ಚಿತ್ರವನ್ನು ನಿರ್ಮಾಣ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಈ ಕಥೆಯನ್ನು ಆರಿಸ್ಕೋತಾರೆ. ಬಹಳ ಸುಂದರವಾದಂಥ ಒಂದು ಕಥೆ ಇದು. ತೀಸ್ರಿ ಕಸಮ್ ಅಂದರೆ 3ನೇ ಪ್ರತಿಜ್ಞೆ. ಇಲ್ಲಿ 3ನೇ ಪ್ರತಿಜ್ಞೆ ಏನಪ್ಪ ಅಂದರೆ, ಚಿತ್ರದ ನಾಯಕ ಒಬ್ಬ ಎತ್ತಿನ ಗಾಡಿಯನ್ನು ಓಡಿಸುವ ಬಡ ಮನುಷ್ಯ. ಆತ ತನ್ನ ಎತ್ತಿನ ಗಾಡಿಯಲ್ಲಿ ಒಮ್ಮೆ ಕಳ್ಳ ಸಾಗಾಣಿಕೆಯ ಮಾಲನ್ನು ಸಾಗಿಸ್ತಾ ಇರ್ತಾನೆ ಹಣದ ಆಸೆಗೆ. ಆದರೆ ಕೂದಲೆಳೆಯಲ್ಲಿ ಪೊಲೀಸರಿಂದ ಬಂಧಿತನಾಗುವುದರಿಂದ ತಪ್ಪಿಸ್ಕೋತಾನೆ. ಅವತ್ತು ಆತ ಅನುಭವಿಸಿದಂಥ ಆ ಒಂದು ಟೆನ್ಷನ್ನಿಂದಾಗಿ ಮುಂದೆ ಯಾವತ್ತೂ ನಾನು ಜೀವನದಲ್ಲಿ ಕಳ್ಳ ಸಾಗಾಣಿಕೆಯ ಮಾಲ್ಗಳನ್ನು ನನ್ನ ಗಾಡಿಯಲ್ಲಿ ಹೊತ್ತೊಯ್ಯೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡ್ತಾನೆ. ಅದು ಮೊದಲನೇ ಪ್ರತಿಜ್ಞೆ. ಇದಾದ ಮೇಲೆ ಆತನ ಜೀವನ ಸಾಗ್ತಾ ಇರುತ್ತೆ. ಮುಂದೆ ಯಾರೋ ಹೆಚ್ಚು ಹಣವನ್ನು ಕೊಡ್ತೀನಿ ಅಂತ ಹೇಳಿದಾಗ ಉದ್ದನೆಯ ಬೊಂಬುಗಳನ್ನು ಅಂದರೆ ಬಿದಿರುಗಳನ್ನು ತನ್ನ ಗಾಡಿಯಲ್ಲಿ ಓವರ್ಲೋಡ್ ಮಾಡಿಕೊಂಡು ಸಾಗಿಸ್ತಾ ಇರ್ತಾನೆ. ಆಗ ಒಂದು ಅಪಘಾತ ಆಗುತ್ತೆ. ಅದಾದ ಮೇಲೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾನೆ. ಆಗ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ, ಇನ್ನು ಮುಂದೆ ನನ್ನ ಗಾಡಿಯಲ್ಲಿ ನಾನು ಯಾವತ್ತೂ ಬೊಂಬುಗಳನ್ನು ಸಾಗಿಸೋದಿಲ್ಲ ಅಂತ. ಇದಾದ ಮೇಲೆ ಮುಖ್ಯವಾದ ಕತೆ ತೆರೆದುಕೊಳ್ಳುತ್ತೆ. ಆತನ ಹೆಸರು ಹೀರಾಮನ್ ಅಂತ. ಈ ಚಿತ್ರದಲ್ಲಿ ನಾಯಕಿ ವಹೀದಾ ರೆಹಮಾನ್ ಅವರ ಪಾತ್ರ ಒಬ್ಬ ನೌಟಂಕಿ ಕಲಾವಿದೆ. ಅಂದರೆ ನಮ್ಮಲ್ಲಿ ಬಯಲು ನಾಟಕ ಅಂತೀವಲ್ಲ, ಆ ರೀತಿಯಲ್ಲಿ ಊರಿಂದ ಊರಿಗೆ ಹೋಗಿ ನಾಟಕಗಳನ್ನು ಪ್ರದರ್ಶನ ಮಾಡುವಂಥ ಒಂದು ತಂಡದ ಕಲಾವಿದೆ. ಒಂದು ರೀತಿಯಲ್ಲಿ ತವಾಯಿಫ್ ಅಂತಾರೆ. ವೇಶ್ಯಾವೃತ್ತಿಗೆ ಅದನ್ನು ಸರಿಸಮನಾಗಿ ಕೂಡ ನೋಡುವಂಥ ಒಂದು ಕಾಲಘಟ್ಟದಲ್ಲಿ ನಡೆದ ಕಥೆ ಇದು. ಆಕೆಯ ಹೆಸರು ಹೀರಾಬಾಯಿ. ಒಂದು ಸಂದರ್ಭದಲ್ಲಿ ಆಕೆಯನ್ನು ಒಂದು ಜಾತ್ರೆಗೆ ಕರೆದೊಯ್ಯಬೇಕಾಗತ್ತೆ. ಸುಮಾರು 1.5 ದಿನಗಳ ಕೆಲಸ ಅದು. ಆ ಕೆಲಸಕ್ಕೆ ಹೀರಾಮನ್ನ ಈ ಎತ್ತಿನ ಗಾಡಿಯನ್ನು ಬಾಡಿಗೆಗೆ ಕೇಳ್ತಾರೆ. ಆತ ತನ್ನ ಗಾಡಿಯಲ್ಲಿ ಹೀರಾಬಾಯಿಯನ್ನು ಕರ್ಕೊಂಡು ಆ ಒಂದು ಜಾತ್ರೆಗೆ ಹೋಗುವುದೇ ಚಿತ್ರದ ಕಥೆ. ಹಾಗೆ ಕರೆದೊಯ್ಯುವಾಗ ಹೀರಾಮನ್ ಎಷ್ಟು ಮುಗ್ಧ ಮನುಷ್ಯ ಅನ್ನೋದು ಹೀರಾಬಾಯಿಗೆ ಅರಿವಾಗ್ತಾ ಹೋಗುತ್ತೆ. ಒಂದು ಸಂದರ್ಭದಲ್ಲಿ ಆಕೆಯನ್ನು ನೋಡಿ ಆಕೆಯ ಸೌಂದರ್ಯಕ್ಕೆ ಮರುಳಾಗಿ ಹೀರಾಮನ್ ಕೂಡ ಆಕೆಯನ್ನು ಪ್ರೀತಿಸೋದಕ್ಕೆ ಆರಂಭ ಮಾಡ್ತಾನೆ. ಮುಂದೆ ಅವರು ಜಾತ್ರೆಗೆ ಹೋಗ್ತಾರೆ. ಅಲ್ಲಿ ಅನೇಕ ಘಟನೆಗಳು ನಡೆಯುತ್ತೆ. ಒಂದು ಹಂತದಲ್ಲಿ ಹೀರಾಬಾಯಿಯನ್ನು ಅನೇಕರು ವೇಶ್ಯೆ ಅಂತ ಹೀಗಳೆದಾಗ ಅವರೊಂದಿಗೆ ಹೀರಾಮನ್ ಜಗಳಕ್ಕೆ ಕೂಡ ಬೀಳ್ತಾನೆ. ಕೊನೆಯಲ್ಲಿ ಈ ನೌಟಂಕಿ ಕಲಾವಿದೆಯರಿಗೆ ಅವತ್ತು ಶ್ರೀಮಂತರು ಹಣ ಕೊಟ್ಟು ಕೊಂಡುಕೊಳ್ಳುವಂಥ ಒಂದು ಪರಿಸ್ಥಿತಿ ಇತ್ತು. ಆ ಒಂದು ರೀತಿಯಲ್ಲಿ ಹೀರಾಬಾಯಿಯನ್ನು ಒಬ್ಬ ಶ್ರೀಮಂತ ಕೊಂಡುಕೊಂಡು ಆಕೆ ಮಾರಾಟವಾದಾಗ ಹೀರಾಮನ್ನಿಗೆ ಒಂದು ರೀತಿಯಲ್ಲಿ ನಿರಾಶೆಯಾಗುತ್ತೆ. ಅವತ್ತು ಆತ ಕೊನೆಯ ನಿರ್ಧಾರವನ್ನು ಅಂದರೆ ಕೊನೆಯ ಪ್ರತಿಜ್ಞೆಯನ್ನು ತೆಗೆದುಕೊಳ್ತಾನೆ. ಇನ್ನು ಮುಂದೆ ಯಾವತ್ತೂ ನಾನು ನೌಟಂಕಿ ಕಲಾವಿದರನ್ನು ನನ್ನ ಎತ್ತಿನ ಗಾಡಿಯಲ್ಲಿ ಕರ್ಕೊಂಡು ಹೋಗೋದಿಲ್ಲ ಅಂತ. ಅಲ್ಲಿಗೆ ಚಿತ್ರ ಮುಕ್ತಾಯವಾಗುತ್ತೆ. ಬಹಳ ಸುಂದರವಾದಂಥ ಸೂಕ್ಷ್ಮ ಸಂವೇದನೆಗಳಿರುವಂಥ ಒಂದು ಕಥೆ. ಅದನ್ನು ಬಸು ಭಟ್ಟಾಚಾರ್ಯ ಅವರು ಅಷ್ಟೇ ಸಮರ್ಥವಾಗಿ ತೆರೆಯ ಮೇಲೆ ತಂದಿದ್ದಾರೆ. ಚಿತ್ರ ಯಾವ ಮಟ್ಟಕ್ಕೆ ವಿಮರ್ಶಕರ ಒಂದು ಹೊಗಳಿಕೆಗೆ ಪಾತ್ರವಾಗುತ್ತೆ ಅಂದರೆ ಆ ಚಿತ್ರಕ್ಕೆ ಆ ವರ್ಷದ ಶ್ರೇಷ್ಠ ಚಿತ್ರ ಎನ್ನುವ ಪುರಸ್ಕಾರ ಕೂಡ ಲಭ್ಯವಾಗುತ್ತೆ. ಆದರೆ ರಾಜ್ ಕಪೂರ್ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡಿದಂಥ ಪ್ರೇಕ್ಷಕರಿಗೆ ಈ ರೀತಿ ಒಬ್ಬ ಗಾಡಿ ಓಡಿಸುವವನ ಪಾತ್ರ, ಜೊತೆಗೆ ಆತನ ಪ್ರೇಮ ಸಾಫಲ್ಯವಾಗದೇ ಇರೋದು, ಆ ಒಂದು ದುರಂತ ಅಂತ್ಯ, ಇವು ಯಾವುದೂ ಇಷ್ಟವಾಗದೇ ಇದ್ದಿದ್ದರಿಂದ ಚಿತ್ರ ಇನ್ನಿಲ್ಲದ ಹಾಗೆ ನೆಲ ಕಚ್ಚಿ ಹೋಗುತ್ತೆ. ಈ ಚಿತ್ರದ ಸೋಲಿನಿಂದಾಗಿ ಶೈಲೇಂದ್ರ ಅವರು ತುಂಬ ಕಂಗೆಟ್ಟು ಹೋಗ್ತಾರೆ. ಹಣಕಾಸಿನ
ದೃಷ್ಟಿಯಿಂದಲಂತೂ ಅವರು ಪೂರ್ತಿಯಾಗಿ ನೆಲ ಕಚ್ಚಿ ಹೋಗಿರ್ತಾರೆ. ಇನ್ನು ಈ ಒಂದು ಒತ್ತಡದಿಂದಾಗಿ ಅವರಿಗೆ ಅನಾರೋಗ್ಯ ಕೂಡ ಉಂಟಾಗುತ್ತೆ. ಆ ಒಂದು ಸುಳಿಯಿಂದ ಹೊರಬರೋದಕ್ಕೋಸ್ಕರ ಅವರು ಮಧುಪಾನದ ಮೊರೆ ಹೋಗ್ತಾರೆ. ಇವೆಲ್ಲವೂ ಸೇರಿ 1966ನೇ ಇಸ್ವಿ ಡಿಸೆಂಬರ್ 14ನೇ ತಾರೀಕು ಅವರು ಬಹಳ ಚಿಕ್ಕ ವಯಸ್ಸಿಗೆ ಮರಣ ಹೊಂದ್ತಾರೆ. ಈಗಾಗಲೇ ನಮ್ಮ ವಾಹಿನಿಯಲ್ಲಿ ರಾಜ್ ಕಪೂರ್ ಅವರ ಒಂದು ಯಶಸ್ವಿ ಚಿತ್ರ ಶ್ರೀ 420, ಅದನ್ನು ಶ್ರೀ 420 ಅಂತ ನೀವು ಕರಿಬಾರ್ದು, ಶ್ರೀ 420 ಅಂತಲೇ ಕರಿಬೇಕು ಅಂತ ಒಬ್ಬ ವೀಕ್ಷಕರು ಒಂದು ಸಂದೇಶವನ್ನು ಕೂಡ ಹಾಕಿದ್ರು. ಆದರೆ ಅಲ್ಲಿ 420 ಅನ್ನೋದು ಅಂಕಿಗಳಲ್ಲಿ ಇರೋದರಿಂದ ಓದುವಾಗ ನಾವು ಅದನ್ನ ಇಂಗ್ಲೀಷ್ನಲ್ಲಿ ಹಾಗೆಯೇ ಓದ್ತೀವಿ. ಆ ಚಿತ್ರದ ರಮಯ್ಯ ವಸ್ತಾವಯ್ಯ ಹಾಡಿನ ಬಗ್ಗೆ ಈಗಾಗಲೇ ನಮ್ಮಲ್ಲಿ ಸಂಚಿಕೆ ಪ್ರಸಾರವಾಗಿದೆ. ಆ ಹಾಡನ್ನು ಬರೆದವರು ಕೂಡ ಶೈಲೇಂದ್ರ ಅವರೇ. ಶೈಲೇಂದ್ರ ಹಾಗೂ ರಾಜ್ ಕಪೂರ್ ಅವರದ್ದು ಒಂದು ರೀತಿಯಲ್ಲಿ ಅವಿನಾಭಾವ ಸಂಬಂಧ. ಹೇಗೆ ಶಂಕರ್ ಜೈಕಿಶನ್ ಹಾಗೂ ಮುಖೇಶ್ ಅವರನ್ನು ತಮ್ಮ ಬದುಕಿನ ಒಂದು ಭಾಗ ಅಂತ ರಾಜ್ ಕಪೂರ್ ಅವರು ಭಾವಿಸಿದ್ರೋ, ಅದೇ ರೀತಿಯಲ್ಲಿ ಶೈಲೇಂದ್ರ ಅವರನ್ನು ಕೂಡ ನನ್ನ ದೇಹದ ಒಂದು ಭಾಗ ಅಂತಲೇ ಅವರು ಕರಿತಾ ಇದ್ದರು. ಹಾಗಾಗಿಯೇ ಈ ಚಿತ್ರ ನಿರ್ಮಾಣ ಹಂತದಲ್ಲಿದ್ದಾಗ ರಾಜ್ ಕಪೂರ್ ಅವರು ಒಂದಿಷ್ಟು ಸಲಹೆಗಳನ್ನು ಕೊಡ್ತಾರೆ. ಯಾಕೆಂದರೆ ಅವರು ಈ ಚಿತ್ರದಲ್ಲಿ ಅಭಿನಯಿಸೋದಕ್ಕೆ ಒಪ್ಕೊಂಡಿದ್ದು ಶೈಲೇಂದ್ರ ಅವರ ಮೇಲಿನ ಒಂದು ಅಭಿಮಾನಕ್ಕೆ, ಪ್ರೀತಿಗೆ, ವಿಶ್ವಾಸಕ್ಕೆ. ಹಾಗಾಗಿಯೇ ಕೇವಲ ₹1 ತಗೊಂಡು ಅವರು ಆ ಚಿತ್ರದಲ್ಲಿ ಅಭಿನಯಿಸಿದ್ದು. ಆದರೆ ಚಿತ್ರವನ್ನು ಚಿತ್ರಣ ಮಾಡ್ತಾ ಇದ್ದ ಹಾಗೆ ಅವರಿಗೆ ಅವರೂ ಒಬ್ಬ ನಿರ್ದೇಶಕರಾಗಿದ್ದರಿಂದ ಇದೆಲ್ಲೋ ಹಳಿ ತಪ್ತಾ ಇದೆ, ಅಂದರೆ ವ್ಯಾಪಾರಿ ದೃಷ್ಟಿಯಿಂದ ಅಂತ ಅನ್ನಿಸ್ತಾ ಇರುತ್ತೆ. ಅವರು ಕೂಡ ವಿನಯದಿಂದಲೇ ಸೌಜನ್ಯದಿಂದಲೇ ತಮ್ಮ ಸಲಹೆಗಳನ್ನು ಕೊಡ್ತಾರೆ. ಚಿತ್ರದ ನಿರೂಪಣೆ ನೀವು ಮಾಡ್ತಾ ಇರೋ ರೀತಿಯಲ್ಲಿ ಹೋದರೆ ಈ ಚಿತ್ರ ಯಶಸ್ಸು ಕಾಣೋದು ಕಷ್ಟ ಅಂತ ಹೇಳ್ತಾರೆ. ಆದರೆ ಶೈಲೇಂದ್ರ ಹಾಗೂ ಬಸು ಭಟ್ಟಾಚಾರ್ಯ ಅವರು ಚಿತ್ರವನ್ನು ಇದೇ ರೀತಿಯಲ್ಲಿ ಮಾಡಬೇಕು ಅನ್ನುವ ಒಂದು ನಿರ್ಧಾರಕ್ಕೆ ಬಂದಿದ್ದರಿಂದ ಅವರು ರಾಜ್ ಕಪೂರ್ ಅವರ ಸಲಹೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಕೊನೆಯ ಪಕ್ಷ ಚಿತ್ರದ ಕೊನೆಯಲ್ಲಿ ಹೀರಾಬಾಯಿ ಹಾಗೂ ಹೀರಾಮನ್ ಒಬ್ಬರನ್ನೊಬ್ಬರು ಅಗಲೋದು ಬೇಡ, ಅವರಿಬ್ಬರು ಒಂದಾಗುವ ಹಾಗೆ ಚಿತ್ರದ ಅಂತ್ಯವನ್ನು ಬದಲಾಯಿಸಿ ಅಂತ ರಾಜ್ ಕಪೂರ್ ಅವರು ಕೇಳ್ಕೊತಾರೆ. ಆದರೆ ಅದಕ್ಕೂ ಕೂಡ ಬಸು ಭಟ್ಟಾಚಾರ್ಯ ಅವರು ಒಪ್ಪಲಿಲ್ಲ. ಯಾಕೆಂದರೆ ಹಾಗೆ ಮಾಡಿದರೆ ತೀಸರಿ ಕಸಮ್ ಎನ್ನುವ ಆ ಲೇಖಕರ ಕಥೆಗೆ ಅಪಚಾರವಾಗುತ್ತೆ. ಹಾಗಾಗಿ ಅವರು ಅದನ್ನು ಒಪ್ಪಲಿಲ್ಲ. ಬರ್ಸಾತ್ ಚಿತ್ರದಿಂದ ಆರಂಭವಾದ ಶೈಲೇಂದ್ರ ಹಾಗೂ ರಾಜ್ ಕಪೂರ್ ಅವರ ಒಂದು ಒಡನಾಟ ಈ ಚಿತ್ರದವರೆಗೂ ಮುಂದುವರಿಯುತ್ತೆ. ಶೈಲೇಂದ್ರ ಅವರ ಮರಣ ನಂತರ ಕೂಡ ಆ ಒಂದು ಪಯಣ ಮುಂದುವರಿಯುತ್ತೆ. ಅಂದರೆ 1970ರಲ್ಲಿ ತೆರೆಗೆ ಬಂದ ರಾಜ್ ಕಪೂರ್ ಅವರ ಒಂದು ಮಹತ್ವಾಕಾಂಕ್ಷೆಯ ಚಿತ್ರ ಮೇರಾ ನಾಮ್ ಜೋಕರ್, ಆ ಚಿತ್ರದ ಈ ಗೀತೆಯ ಪಲ್ಲವಿಯನ್ನು ಬರೆದವರು ಶೈಲೇಂದ್ರ ಅವರು. ಜೀನಾ ಯಹಾ ಮರ್ನಾ ಯಹಾ इसके सिवा जाना कहाँ, जी चाहे जब हमको आवाज़ दो, हम है वहीं हम थे जहाँ. ಎಂಥ ಸುಂದರವಾದ ಸಾಲುಗಳನ್ನು ಶೈಲೇಂದ್ರ ಅವರು ಬರೀತಾರೆ. ಆದರೆ ಚರಣವನ್ನು ಬರೆಯೋದಕ್ಕೆ ಅವರು ಬದುಕಿರಲಿಲ್ಲ. ರಾಜ್ ಕಪೂರ್ ಅವರು ಈ ಹಾಡಿನ ಚರಣಗಳನ್ನು ಶೈಲೇಂದ್ರ ಅವರ ಪುತ್ರ ಶೈಲೇಂದ್ರ ಅವರ ಕೈಯಲ್ಲಿ ಬರೆಸ್ತಾರೆ. ಚಿತ್ರ ಬಿಡುಗಡೆಯಾಗಿ ರಾಷ್ಟ್ರೀಯ ಪುರಸ್ಕಾರವನ್ನು ಪಡೆಯುತ್ತೆ. ಆದರೆ ಬಾಕ್ಸ್ ಆಫೀಸಿನಲ್ಲಿ ನೆಲ ಕಚ್ಚಿ ಹೋಗುತ್ತೆ. ಅದರ ಪರಿಣಾಮವಾಗಿ ಶೈಲೇಂದ್ರ ಅವರು ತಮ್ಮ ಜೀವವನ್ನೇ ತೆರಬೇಕಾಗುತ್ತೆ. ಈ ಚಿತ್ರದ ಒಂದು ಸೋಲನ್ನು ರಾಜ್ ಕಪೂರ್ ಅವರು ಬೇರೆ ರೀತಿಯಲ್ಲಿಯೇ ವಿಶ್ಲೇಷಣೆ ಮಾಡ್ತಾರೆ. ಅವರಿಗೆ ಬಸು ಭಟ್ಟಾಚಾರ್ಯ ಅವರ ಒಂದು ನಿರೂಪಣಾ ಶೈಲಿ ಇಷ್ಟ ಆಗಲಿಲ್ಲ. ಆಗ ಅವರೊಂದು ಮಾತು ಹೇಳ್ತಾರೆ. ಅಂದರೆ ಶೈಲೇಂದ್ರ ಅವರ ಮೇಲಿನ ಒಂದು ವಿಶ್ವಾಸಕ್ಕೆ ಆ ಮಾತನ್ನು ಹೇಳ್ತಾರೆ. ಬಸು ಭಟ್ಟಾಚಾರ್ಯ ಅವರು ಯಾರದ್ದೋ ದುಡ್ಡನ್ನು ಖರ್ಚು ಮಾಡಿ ಆಟ ಆಡೋಕ್ಕೆ ಹೋದರು, ತಮ್ಮ ಒಂದು ಸಿದ್ಧಾಂತದಂತೆ ಚಿತ್ರವನ್ನು ತೆಗೆಯೋದಕ್ಕೆ ಹೋದರು. ಅದರಿಂದಾಗಿ ಶೈಲೇಂದ್ರ ಅವರಿಗೆ ನಷ್ಟವಾಗಿ ಅವರು ಜೀವವನ್ನು ತೆರಬೇಕಾಯಿತು ಅಂತ ಹೇಳಿ ಬಸು ಭಟ್ಟಾಚಾರ್ಯ ಅವರ ಬಗ್ಗೆ ರಾಜ್ ಕಪೂರ್ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾರೆ. ನೋಡಿ, ನಾನು ಈ ಸಂಚಿಕೆಯ ಆರಂಭದಲ್ಲೇ ಹೇಳಿದೆ, ಚಿತ್ರರಂಗದ ಒಳಗಿರುವವರಿಗೆ ಅದರ ಆಳ ಅಗಲಗಳು ಗೊತ್ತಾಗದೆ ಎಷ್ಟೋ ಬಾರಿ ಕೈ ಸುಟ್ಕೋತಾರೆ ಅಂತ. ಅಂಥದ್ದೇ ಒಂದು ಪ್ರಕರಣ ಶೈಲೇಂದ್ರ ಅವರ ಪ್ರಕರಣ. ಇನ್ನು ಕನ್ನಡದ ನರೇಂದ್ರ ಬಾಬು ಹಾಗೂ GK ವೆಂಕಟೇಶ್ ಅವರ ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದೀನಿ. ಇದು ಕೇವಲ ಕೈ ಬೆರಳೆಣಿಕೆಯಷ್ಟು ಉದಾಹರಣೆಗಳು ಮಾತ್ರ. ನೀವು ಚಿತ್ರರಂಗದ ಇತಿಹಾಸವನ್ನು ಕೆದಕಿದ್ರೆ ಎಷ್ಟೋ ಜನ ತಮ್ಮ ಬದುಕನ್ನು ಮೂರಾ ಬಟ್ಟೆಯಾಗಿಸಿಕೊಂಡಂಥ ಉದಾಹರಣೆಗಳು ನಿಮಗೆ ಸಿಗುತ್ತೆ. ಇವತ್ತಂತೂ ಚಿತ್ರರಂಗ ತೀವ್ರವಾದ ಸಂಕಷ್ಟವನ್ನು ಅನುಭವಿಸ್ತಾ ಇದೆ. ಅದರಲ್ಲೂ ಕನ್ನಡ ಚಿತ್ರರಂಗ ದೊಡ್ಡ ರೀತಿಯ ಒಂದು ಆಘಾತವನ್ನೇ ಎದುರಿಸ್ತಾ ಇದೆ. ದೊಡ್ಡ ಬಜೆಟ್ಟಿನ ಚಿತ್ರಗಳು ಓಡ್ತಾ ಇದ್ದಾವೆ. ಆದರೆ ಸಣ್ಣ ಬಜೆಟ್ಟಿನ ಒಳ್ಳೆಯ ಚಿತ್ರಗಳು ಕೂಡ
ಹಾಕಿದ ಬಂಡವಾಳವನ್ನು ವಾಪಸ್ ತರೋದೇ ಕಷ್ಟ ಆಗ್ತಾಯಿದೆ. ಇಂಥ ದಿನಗಳಲ್ಲಿ ಕೂಡ ವಾರಕ್ಕೆ 10 ಚಿತ್ರಗಳು ಬಿಡುಗಡೆಯಾಗುವಷ್ಟು ಚಿತ್ರಗಳಂತೂ ನಿರ್ಮಾಣ ಆಗ್ತಾಯಿದೆ. ಯಾರೇ ಒಂದು ಚಿತ್ರ ನಿರ್ಮಾಣಕ್ಕೆ ಕೈ ಹಾಕುವ ಮುನ್ನ ಈ ಕಥೆಗಳೆಲ್ಲ ಗೊತ್ತಿದ್ದರೆ ಖಂಡಿತವಾಗಿಯೂ ಒಂದಲ್ಲ 10 ಬಾರಿ ಯೋಚಿಸಿ ಮುಂದೆ ಈ ಕ್ಷೇತ್ರಕ್ಕೆ ತಾವು ಕಾಲಿಡಬೇಕೋ ಬೇಡವೋ, ಇಟ್ಟರೆ ಯಾವ ರೀತಿಯ ಎಚ್ಚರಿಕೆಯನ್ನು ತಗೋಬೇಕು ಅನ್ನೋದು ಅವರಿಗೆ ಅರಿವಾಗುತ್ತೆ ಅನ್ನುವ ಒಂದು ಆಶಯದೊಂದಿಗೆ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.